ವೀಕ್ಷಕರೇ, ಸುಮಾರು 4 ದಿವಸದ ಹಿಂದೆ ನಾವು ಆರ್ ಪಿ ಸಿಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಆರ್ ಪಿ ಸಿಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಬೇಕು ಅಂತ ಇವತ್ತು ನಾನು ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಹಾಗೆ ಇಂತಹ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ. ಹಾಗೆ ಮತ್ತೊಮ್ಮೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ವಿಡಿಯೋವನ್ನು ಕೊಲ್ಯಾಬ್ ಮಾಡಲಿಕ್ಕೆ ಇಷ್ಟಪಡುವವರು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ನಾವು ಕಳೆದ ಸಲ ಮಾಡಿದ ವಿಡಿಯೋ ಸುಮಾರು 33,000 ವೀಕ್ಷಣೆಯಾಯಿತು. 750 ಲೈಕ್ಸ್ ಬಂತು. ಆಶ್ಚರ್ಯ ಅಂತ ಹೇಳಿದ್ರೆ ಸುಮಾರು 3,000ದಷ್ಟು ಶೇರ್ ಆಯಿತು. ಆರ್ ಪಿ ಸಿ ಅನ್ನೋದು ಆ್ಯಕ್ಚುಲಿ ಒಂದು ಸಣ್ಣ ಮೀನುಗಳನ್ನು ಕೊಟ್ಟು ದೊಡ್ಡ ಮೀನುಗಳನ್ನು ಹಿಡಿಯುವಂತಹ ಒಂದು ಜಾಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗಷ್ಟೇ ನನ್ನ ಮಿತ್ರರೊಬ್ಬರಿಗೆ ಆ್ಯಕ್ಚುಲಿ ಹಣ ಬಂತು ಆರ್ ಪಿ ಸಿಯಿಂದ. ಸುಮಾರು 2,700, 2,700 ಮತ್ತು 900. ಅದನ್ನು ಗಮನಿಸಿದಾಗ 2,700 ರೂಪಾಯಿಗಳು ಒಂದು AJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಿಂದ ಬಂತು, ಒಬ್ಬರಿಗೆ ಬಂದಿರೋದು. ಇನ್ನೊಂದು 2,700 ವಂಶ್ ಫ್ಯಾಷನ್ಸ್ ಅನ್ನುವ ಹೆಸರಿನಿಂದ ಬಂತು. ಮತ್ತೊಂದು 900 ರೂಪಾಯಿ ಯಾವುದೋ ಬ್ರದರ್ಸ್ ಅನ್ನುವ ಹೆಸರಿನಿಂದ ಬಂತು. ಇನ್ನೊಬ್ಬರಿಗೆ ಬಂದ ದುಡ್ಡನ್ನು ಗಮನಿಸಿದರೆ ಅದು ಯಾವುದೋ ಕನ್ಸ್ಟ್ರಕ್ಷನ್ ಅನ್ನುವ ಹೆಸರಿನಿಂದ ಬಂದಿದೆ. ಅಂದೇ ಸ್ನೇಹಿತರೆ, ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ ಅಂದರೆ ಇದೊಂದು ನೂರಾರು ಬೇನಾಮಿ ಅಕೌಂಟ್ಗಳನ್ನು ಇಟ್ಟುಕೊಂಡು ಮಾಡುವಂತಹ ಒಂದು ದಂಧೆ ಅಂತ ನನಗೆ ಅನಿಸ್ತು. ಅಂದರೆ ಇಲ್ಲಿ ಸಣ್ಣ ಮೀನುಗಳನ್ನು ಕೊಟ್ಟು ದೊಡ್ಡ ಮೀನುಗಳನ್ನು ಹಿಡಿಯುವಂಥ ಒಂದು ಜಾಲ. ಸಣ್ಣದರಲ್ಲಿ ನಿಮಗೆ ದುಡ್ಡು ಬರ್ತದೆ, ಆಸೆ ಹುಟ್ಟಿಸ್ತಾರೆ, ನಾವು ಕೊಡ್ತೇವೆ ಅನ್ನುವ ಒಂದು ಭರವಸೆ ಅಥವಾ ಒಂದು ನಂಬಿಕೆಯನ್ನು ಹುಟ್ಟಿಸ್ತಾರೆ. ಮತ್ತು ನಿಮಗೆ ದೊಡ್ಡ ಮೊತ್ತದ ಅಮೌಂಟ್ಗಳನ್ನು ಹಾಕಲಿಕ್ಕೆ ಪ್ರೇರೇಪಿಸ್ತಾರೆ. ಈಗ ಉದಾಹರಣೆಗೆ ನೋಡಿ, T3 ಮತ್ತು ಮೇಲ್ಪಟ್ಟು, ಅಂದರೆ ಅವ್ರದ್ದೇ ಹೆಸರು ಅದು T1, T2, T3 ಎಲ್ಲ ಲೆವೆಲ್ಸ್. ಆ T3 ಮತ್ತು ಮೇಲ್ಪಟ್ಟು ಇರುವವರ ಒಂದು ಆ್ಯಪನ್ನು ನಿನ್ನೆಯಿಂದ ಅವರು ಸೀಸ್ ಮಾಡಿದ್ದಾರೆ, ನಿಷ್ಕ್ರಿಯ ಮಾಡಿದ್ದಾರೆ. ಅಂದರೆ ನಿಮಗೆ ವಿಡ್ರಾವಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸಂಜೆ ಆ T3ಗೆ ಸಂಬಂಧಪಟ್ಟ ಒಂದು ಗುಂಪಲ್ಲಿ ಒಂದು ಮೆಸೇಜ್ ಹರಿದಾಡಿತು. ಅದು ಮೆಸೇಜ್ ಏನು ಹೇಳ್ತಿತ್ತು ಅಂದರೆ, ನಿಮಗೆ ಅದು ನಿಷ್ಕ್ರಿಯ ಮಾಡಿದ್ದೇವೆ, ಇನ್ನು ವಿಡ್ರಾ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ನಿಮಗೋಸ್ಕರ ನಾವೊಂದು ಶಾರ್ಟ್ ಟರ್ಮ್ ಫಂಡನ್ನು ಮಾಡಿದ್ದೇವೆ, ಪರಿಹಾರ ನಿಧಿಯನ್ನು ಮಾಡಿದ್ದೇವೆ. ಆ ನಿಧಿಯ ಡ್ಯೂರೇಷನ್ ಏನಂತ ಹೇಳಿದ್ರೆ 5 ದಿವಸ, ಮತ್ತು ದೈನಂದಿನ 10% ಬಡ್ಡಿಯನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ಅಟ್ರ್ಯಾಕ್ಷನ್ ಆಗಿದೆ ಸ್ನೇಹಿತರೆ. ನಾವೊಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ನಮಗೆ ವಾರ್ಷಿಕ 7-8% ಬಡ್ಡಿ ಸಿಗ್ತದೆ. ಅಂದರೆ 1,000ಕ್ಕೆ ವಾರ್ಷಿಕವಾಗಿ 8% ಬಡ್ಡಿ, ಅಂದರೆ 1,000ಕ್ಕೆ 80 ರೂಪಾಯಿ ನಮಗೆ ವಾರ್ಷಿಕವಾಗಿ ಸಿಗುವಂಥದ್ದು. ಆದರೆ ಇವರು ಹೇಳ್ತಾ ಇದ್ದಾರೆ, ನಾವು ನಿಮಗೆ ದಿನಕ್ಕೆ 10%, ಅಂದರೆ 1,000 ನೀವು ಹೂಡಿಕೆ ಮಾಡಿದರೆ 1 ದಿವಸಕ್ಕೆ 100 ರೂಪಾಯಿ ಕೊಡ್ತೇವೆ ಅಂತ. ಪ್ರಪಂಚದ ಎಲ್ಲಿಂದನೂ ಇದು ಸಾಧ್ಯ ಇಲ್ಲ. ನೀವು ಯಾವುದೋ ಶೇರ್ಸ್ ಅಥವಾ ನಿಮ್ಮ ಯಾವುದೋ ಒಂದು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೂ ಮ್ಯಾಕ್ಸಿಮಮ್ 15-20% ವಾರ್ಷಿಕ ರಿಟರ್ನ್ ಸಿಗ್ಬೋದು. ಆದರೆ ಇಲ್ಲಿ 10 ದಿವಸಕ್ಕೆ ನಿಮ್ಮ ಅಮೌಂಟು ಡಬ್ಬಲ್ ಆಗ್ತದೆ ಅನ್ನುವ ಆಸೆಯನ್ನು ಹುಟ್ಟಿಸ್ತಾರೆ. ಸಣ್ಣ ಅಮೌಂಟ್ಗಳನ್ನು ಕೊಟ್ಟು ನಂಬಿಕೆಯನ್ನು ಹುಟ್ಟಿಸ್ತಾರೆ, ಕೊನೆಗೆ ಮುಳುಗಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಈ ಆರ್ ಪಿ ಸಿ ಒಂದು ಕಂಪೆನಿ ಅಂತ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದರೆ ಒಂದು ಕಂಪೆನಿ ಅಂತ ಹೇಳಿದರೆ ಅದಕ್ಕೊಂದು ವೆಬ್ಸೈಟ್, ಅದಕ್ಕೊಂದಿಷ್ಟು GST ರಿಜಿಸ್ಟ್ರೇಷನ್, ಕಾರ್ಪೊರೇಟ್ ಆಫೀಸ್ ಎಲ್ಲ ಇರ್ತದೆ. ಬಟ್ ಇದಕ್ಕೆ ಏನಿಲ್ಲ, ಒಂದು ಆ್ಯಪ್ ಬಿಟ್ಟರೆ ಬೇರೆ ಏನಿಲ್ಲ. ಇವರ ಅಣ್ಣ ತಮ್ಮಂದಿರು ಬೇರೆ ಇದ್ದಾರೆ. ಇನ್ನು ಬೇರೆ ಹೆಸರುಗಳಲ್ಲಿ ನೀವು ಒಂದು ಹೋಟೆಲ್ಸ್ಗಳಿಗೆ ರಿವ್ಯೂ ಬರೀರಿ, ಸ್ಟಾರ್ ರೇಟಿಂಗ್ ಕೊಡಿ ಅಂತ ಹೇಳಿ ಅದಕ್ಕೂ ಟಾಸ್ಕ್ ಅಂತ ಕೊಟ್ಟು ಅದಕ್ಕೆ ದುಡ್ಡು ಕೊಡ್ತೇವೆ ಅಂತ ಹೇಳುವ ಕಂಪೆನಿಗಳು ತುಂಬ ಇದ್ದಾವೆ. ತುಂಬ ಜನ ಮೋಸ ಹೋಗಿದ್ದನ್ನು ನಾನು ಕಂಡಿದ್ದೆ. ನನಗೆ ಗೊತ್ತಿರುವವರೊಬ್ಬರು ಒಂದು 6 ಲಕ್ಷ ಕಳ್ಕೊಂಡಿದ್ದಾರೆ. ಗೌಪ್ಯತೆಯ ಇದರಿಂದಾಗಿ ಅವರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಅವರು FIR ಹಾಕಿ ಅವರು ಹಾಕಿದ ಅಕೌಂಟ್ಗಳನ್ನು ಸೀಸ್ ಮಾಡಿಸಿ ಮಾನಿಟರ್ನಲ್ಲಿಟ್ಟು ಕೊನೆಗೆ ಸ್ವಲ್ಪ ಅವರಿಗೆ ಅಮೌಂಟು ಸಿಕ್ತು ಕೋರ್ಟ್ ಮುಖಾಂತರ. ಬಟ್ ಅವರು ಸಹ ಎಲ್ಲವನ್ನ ತಗೊಂಡಿಲ್ಲ.
ಈ ವಿಡಿಯೋ ಹಾಕಿದ್ದನ್ನು ನೋಡಿ ನನಗೆ ಕಾರ್ಕಳದ ದುಪ್ಪದಕಟ್ಟೆ ಅವರು ಒಂದು ವಿಷಯ ಹೇಳಿದರು. ಅಲ್ಲಿ ಒಬ್ಬರು ಒಂದು 50 ಜನ RPCL ಮೆಂಬರ್ ಮಾಡಿ ಕೊನೆಗೆ ಅವರು ಊರನ್ನೇ ಬಿಟ್ಟು ಹೋದರು ಅಂತ. ಸ್ನೇಹಿತರೆ, ಸ್ವಾಭಾವಿಕವಾಗಿದ್ದದ್ದು ಬದುಕ್ತದೆ, ಬಟ್ ಅಸ್ವಾಭಾವಿಕವಾಗಿರುವಂಥದ್ದು ಬದುಕುವುದಿಲ್ಲ. ಸೊ ದಯವಿಟ್ಟು RPC ಅಂತ, RPC ಒನ್ ಆಫ್ ದ ಎಕ್ಸಾಂಪಲ್, RPC ಅಂತ ಆ್ಯಪ್ಗಳಿಂದ ದೂರ ಇರಿ, ಚೆನ್ನಾಗಿರಿ, ನಗ್ತಾ ಇರಿ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಅಂತ ಹೇಳ್ತಾ ಇದನ್ನು ನಾನು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇಶ್ಯೂ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.